ಹೈಕೋರ್ಟ್ ಮೆಟ್ಟಲೇರಿದ್ದಾರೆ ಕಿಲ್ಲರ್ ವಿನಯ್ ಕುಲಕರ್ಣಿ. ಜೀವಾವಧಿ ಶಿಕ್ಷೆಯನ್ನ ಪ್ರಶ್ನಿಸಿ ಈಗ ಹೈಕೋರ್ಟ್ಗೆ ವಿನಯ್ ಮೇಲ್ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಯೋಗೇಶ್ ಗೌಡ ಹತ್ಯೆ ಕೇಸಲ್ಲಿ ಶಿಕ್ಷೆಗೆ ಗುರಿಯಾಗಿರುವಂತಹ ಕಾಂಗ್ರೆಸ್ ಶಾಸಕ ಈಗ ಸೆಷನ್ಸ್ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಈಗ ಸಲ್ಲಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ಸುಮಾರು 60 ದಿನ ಅವರಿಗೆ ಕಾಲಾವಕಾಶ ಇತ್ತು ಅಂತಂದ್ರೆ ಯಾವಾಗ ಅವರಿಗೆ ತೀರ್ಪು ಬಂದಿತ್ತು ಅಂದ್ರೆ ಶಿಕ್ಷೆ ಪ್ರಕಟ ಆಯಿತು ಆ ಸಂದರ್ಭದಲ್ಲಿ 60 ದಿನ ಅವರಿಗೆ ಕಾಲಾವಕಾಶ ಇತ್ತು. ಹಾಗಾಗಿ ಈಗ ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಶಾಸಕ ಸ್ಥಾನವನ್ನ ಉಳಿಸಿಕೊಳ್ಳಬೇಕು ಅಂತ ಹೇಳಿ ವಿನಯ್ ಕುಲಕರ್ಣಿ ಈಗ ಬಹಳಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಶಿಕ್ಷೆಗೆ ತಡೆ ಕೋರಿ ವಿನಯ್ ಕುಲಕರ್ಣಿ ಕಾನೂನು ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸದ್ಯ ಪರಪ್ಪನಗ್ರಹಾರ ಜೈಲಲ್ಲೇ ವಿನಯ್ ಕುಲಕರ್ಣಿ ಅಂಡ್ ಗ್ಯಾಂಗ್ ಇರುವಂತದ್ದು. ಹಾಗಾಗಿ ಇದೀಗ ಜೀವಾವಧಿ ಶಿಕ್ಷೆಯನ್ನ ಪ್ರಶ್ನಿಸಿ ವಿನಯ್ ಕುಲಕರ್ಣಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ. ಶಾಸಕ ಸ್ಥಾನ ಹೇಗೆ ಉಳಿಸಿಕೊಳ್ಬೇಕು ಅಂತ ಹೇಳಿ ಕುಲಕರ್ಣಿ ಈಗ ಸರ್ಕಸ್ ಮಾಡ್ತಿದ್ದಾರೆ. ಕಾರಣ ಈಗ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು 2 ವರ್ಷಕ್ಕೂ ಮೇಲೇನಾದರೂ ಶಿಕ್ಷೆ ಆಯಿತು ಅಂತಂದ್ರೆ ಆಲ್ಮೋಸ್ಟ್ ಅವರ ಶಾಸಕ ಸ್ಥಾನ ರದ್ದಾಗುತ್ತೆ ಅನ್ನೋ ಮಾಹಿತಿ ಈಗಾಗಲೇ ಇದೆ. ಕಾನೂನು ಪ್ರಕಾರ ಇರುವಂತಹ ರೂಲ್ಸ್. ಹಾಗಾಗಿ ಶಾಸಕ ಸ್ಥಾನ ಅವ್ರ ಕೈಯಿಂದ ಆಲ್ಮೋಸ್ಟ್ ಹೋಗುತ್ತೆ. ಹಾಗಾಗಿ ಈಗ ಇದನ್ನ ಹೇಗಾದ್ರೂ ಉಳಿಸ್ಕೊಳ್ಬೇಕು ಅಂತ ಹೇಳಿ ಬಹಳಷ್ಟು ಸರ್ಕಸ್ ಮಾಡ್ತಿದ್ದಾರೆ ವಿನಯ್ ಕುಲಕರ್ಣಿ. ಯೋಗೇಶ್ ಗೌಡ ಹತ್ಯೆ ಕೇಸಲ್ಲಿ ಅಪರಾಧಿಯಾಗಿ ಇದೀಗ ಸೆಷನ್ಸ್ ಕೋರ್ಟ್ ತೀರ್ಪು ಕೊಟ್ಟಿದ್ದು ವಿನಯ್ ಕುಲಕರ್ಣಿ ಅಂಡ್ ಗ್ಯಾಂಗ್ಗೆ ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಹಾಗಾಗಿ ಇದೀಗ ಯೋಗೇಶ್ ಗೌಡ ಹತ್ಯೆ ಕೇಸಲ್ಲಿ ಈ ಶಿಕ್ಷೆಗೆ ಗುರಿಯಾಗಿರುವಂತಹ ಕೈ ಶಾಸಕ ಈಗ ಹೈಕೋರ್ಟ್ ಮೊರೆ ಹೋಗ್ತಿದ್ದಾರೆ. ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ. ಈ ಶಿಕ್ಷೆಯನ್ನ ತಡೆ ಕೊಡಿ ಅಂತ ಹೇಳಿ, ಅದರಲ್ಲೂ ಕೂಡ ಶಾಸಕ ಸ್ಥಾನವನ್ನ ಉಳಿಸಿಕೊಳ್ಬೇಕು ಅಂತ ಹೇಳಿ ಕುಲಕರ್ಣಿ ಈಗ ಬಹಳಷ್ಟು ಸರ್ಕಸ್ ಮಾಡ್ತಿದ್ದಾರೆ.